ಗಾಡ್, ನೋಡಿ ಅದು ಹೇಗಿದೆ ನೋಡೋದಕ್ಕೆ. ಗಾಡ್ ಮೈ ಗಾಡ್, isn't this scary? ನನಗಂತೂ ಭಯ, ಬೇರೆಯವ್ರಿಗೆ ಎಷ್ಟು ಭಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. 2 months ಇಟ್ಟಿದ್ದಾರೆ ಇನ್ನು. ಸೊ 2 months ಯಾವಾಗಾದರೂ ಬರ್ಬೋದು ನೀವು. ಸೊ ಇಲ್ಲಿ ಫಸ್ಟ್ ಎಂಟರ್ ಆಗಿದ ತಕ್ಷಣ ನಿಮಗೆ ಬರ್ಡ್ ಸಿಗುತ್ತೆ, ಬರ್ಡ್ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ಬನ್ನಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಅದು ಕೈ ಬೀಳ್ತಾ ಇದೆ, ಇಟ್ಕೊಳ್ಳೋಣ ಅನ್ನೋ ರೇಂಜಿಗೆ ನೋಡ್ತಾ ಇದೆ. ಅದು ಗೊತ್ತಿಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಬರ್ತೀಯಾ ಈಚೆ ಬಿಡ್ರೋ ನನ್ನ, ಬಿಡ್ರೋ ಈಚೆ ಬಿಡ್ರೋ ನನ್ನ ಅಂತ ಇದೆ ಇದು. ಅದಂತೂ ಹೆಂಗೆ ತಪ್ಪಿಸ್ಕೊಳೋದು ಅಂತಲೇ ನೋಡ್ತಾ ಇದೆ ಆಗ್ಲಿಂದ. ಆ ಕಡೆ ಈ ಕಡೆ ಒದ್ಲಾಡಿ ಎಲ್ಲ ಓಡೋಗೋದು ಅಂತ. ಮಾತಾಡುತ್ತಾ ಇಲ್ಲ ಅಲ್ಲ. ನೋಡಿ ಚೆನ್ನಾಗಿದೆ ಇದು ಆ್ಯಕ್ಚುಲಿ. 2 ಇಟ್ಟಿದ್ದಾರೆ. ಆ್ಯಂಡ್ ರಶ್ ನೋಡಿ ಹೇಗಿದೆ, ಬಿರಿ ರಶ್ ಇದೆ. ಇದಂತೂ ಫಸ್ಟ್ ಡೇ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಾವ್ಯದಿ ಬ್ಲಾಗರ್ ಅಂತ ಇನ್ಸ್ಟಾಗ್ರಾಮ್ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ಚೆಕ್ಔಟ್ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇಂಟರ್ನ್ಯಾಷನಲ್ ಎಕ್ಸಾಟಿಕ್ ಲೈವ್ ಬರ್ಡ್ಸ್ ಆ್ಯಂಡ್ ಪೆಟ್ಸ್ ಝೂ ಪಾರ್ಕ್ ಅಂತ ಹೊಸರೋಡಲ್ಲಿ ಎಕ್ಸಿಬಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ನಿಮಗೆ 2 months ಇರುತ್ತೆ, ಅಂದರೆ ಫೆಬ್ರವರಿ ಎಂಡಿಂಗ್ವರೆಗೂ ಇರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು ಸಂಜೆ 4 ಗಂಟೆಯಿಂದ ರಾತ್ರಿ 9:30ವರೆಗೂ ಇರುತ್ತೆ. ಅಂದರೆ 4 PM to 9 PM ಎವ್ರಿ ಡೇ ಇರುತ್ತೆ, ಮಂಡೇ ಟು ಸಂಡೇ. ಸೊ ಕಂಟಿನ್ಯೂಸ್ 2 months ಆಗ್ತಾ ಇದೆ. ದಟ್ ಈಸ್ ಸ್ಟಿಲ್ ಫೆಬ್ರವರಿ ಮಂತ್ ಎಂಡ್ವರೆಗೂ ಇರುತ್ತೆ. ಸೊ ಯಾರೆಲ್ಲ ಮಕ್ಕಳನ್ನ ಝೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಥವಾ ಝೂ ಕರ್ಕೊಂಡು ಹೋಗೋಕ್ಕೆ ದೂರ ಇದೆ, ಅಲ್ಲಿ ಪ್ರೈಸ್ ಜಾಸ್ತಿ ಇಸ್ಕೊತಾರೆ, ಮತ್ತು ನಮ್ಮ ಮಕ್ಕಳಿಗೆ ಬೇಸಿಕಲಿ ಇದನ್ನೆಲ್ಲ ತೋರಿಸಿ ಕಲಿಸ್ಬೇಕು ನಾವು ಲೈವ್ ಆಗಿ. ಸೊ ಅಂಥವ್ರು ಖಂಡಿತ ಇಲ್ಲಿಗೆ ಕರ್ಕೊಂಬನ್ನಿ. ಈಗಷ್ಟೇ ಒಳಕ್ಕೆ ಎಂಟರ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಫಸ್ಟ್ ಡೇ ಇದು ಸ್ಟಾರ್ಟ್ ಆಗಿರೋದು. ಟುಡೇ ಇಸ್ ದ ಫಸ್ಟ್ ಡೇ ಅಂತ ಅನ್ಸೋದೇ ಇಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. 2 months ಇಟ್ಟಿದ್ದಾರೆ ಇನ್ನು. ಸೊ 2 months ಯಾವಾಗಾದರೂ ಬರ್ಬೋದು ನೀವು. ಸೊ ಇಲ್ಲಿ ಫಸ್ಟ್ ಎಂಟರ್ ಆಗಿದ ತಕ್ಷಣ ನಿಮಗೆ ಬರ್ಡ್ ಸಿಗುತ್ತೆ, ಬರ್ಡ್ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ಬನ್ನಿ, ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಹಾವು ಇಟ್ಟಿದ್ದಾರೆ. ನನಗಂತೂ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತದೆ. ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀನಿ. ನನಗೆ ಅಷ್ಟೊಂದು ಭಯ ಹಾವುಗಳಂದರೆ. ಇವತ್ತು ವಿಡಿಯೋ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಮನೆಗೆ ಹೋದಾಗೆಲ್ಲ ಇದೇ ಕನಸಿರುತ್ತೆ ನನಗೆ. ಥ್ಯಾಂಕ್ ಗಾಡ್ ಎಲ್ಲೂ ಓಪನ್ ಇಟ್ಟಿಲ್ಲ, ಕಂಪ್ಲೀಟ್ ಕ್ಲೋಸ್ ಇಟ್ಟಿದ್ದಾರೆ. ಹೆಬ್ಬಾವ್ ಅನಿಸುತ್ತೆ ಇದು. ಸೊ ನೋಡಿ ಇಲ್ಲಿದೆ. ಓ ಮೈ ಗಾಶ್, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನೋಡೋಕ್ಕೆ. ಅದು ತುಂಬ ಸೈಲೆಂಟಾಗಿ ಕೂತಿದೆ, ಏನೂ ಮಾಡ್ತಾ ಇಲ್ಲ. ಓ ಮೈ ಗಾಡ್. ಸೊ ಬನ್ನಿ ಖಂಡಿತ ನೋಡಿ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನನಗಂತೂ ತುಂಬ ಭಯ ಆಗ್ತಿದೆ. ಇಷ್ಟೇ ಕವರ್ ಮಾಡೋದು, ಇದನ್ನು ಜಾಸ್ತಿ ನೋಡೋದಕ್ಕೆ ಹೋಗಲ್ಲ. ಆಮೇಲೆ ನಂಗೆ ಕನಸಲ್ಲೆಲ್ಲ ಇದೇ ಬರುತ್ತೆ. ಹೌದು, ತುಂಬ ಜನ ಇಟ್ಕೊತಾರೆ ಇದನ್ನ. ಓಕೆ, ಅವರು ಈಚೆ ತೆಗಿತಾ ಇದ್ದಾರೆ ಈಗ. ಅದನ್ನ ನೋಡಿ ಮೈ ಗಾಡ್, ಎಗರ್ಬಿಡುತ್ತೇನೋ ಅಂತ ನನಗೆ ಇಲ್ಲೇ ಭಯ ಆಗ್ತಿದೆ. ಓಕೆ ಹಾಗೆ ಇಟ್ಕೊಳ್ಳಿ, ಬಿಡಬೇಡಿ ಆಯ್ತಾ. ಮೈ ಗಾಡ್, ನೋಡಿ ಅದು ಹೇಗಿದೆ ನೋಡೋದಕ್ಕೆ. ಗಾಡ್, ಮೂತಿ ನೋಡಿ. ಅದಾಯ್ತು, ಇವಾಗ ಯಾರಾದರೂ ಸಿಕ್ಕಿದ್ರೆ ಇಟ್ಕೊಂಡು ಕಚ್ಚೋ ಥರ ಇದೆ. ನನ್ನೇ ನೋಡ್ತಾ ಇರೋದು. ಓಕೆ, ಇದು ನೋಡಿ, ಇದನ್ನ ಈಚೆ ತೆಗಿತಾ ಇದ್ದಾರೆ. ನಿಮ್ಮ ಮೇಲೆ ಹಾಕ್ಕೊಳ್ಳಿ. ಅಯ್ಯೋ, ಅವ್ರಿಗೇನು ಭಯನೇ ಇಲ್ದಂಗೆ ಹಾಕೋತಿದ್ದಾರೆ ದೇವ್ರೆ. ಅದು ನೋಡಿ ಬಾಯ ಅಲ್ಲಾಡಿಸ್ತಾ ಇದೆ. ಓ ಶಿಟ್, ಭಯ ಆಗ್ತಿಲ್ವಾ ನಿಮ್ಗೆ? ಕಚ್ಚಲ್ವಾ ಅದು? ನೀವೇ ಸಾಕಿರೋದು? ಅಲ್ಲಿದ್ಯಾ? ಓಕೆ, ಅವರಂತೆ ಸಾಕಿರೋದು ಇದನ್ನ. ನೋಡಿ ಹೇಗಿದೆ ಇದು. ಮೈ ಗಾಡ್, isn't this scary? ನನಗಂತೂ ಭಯ, ಬೇರೆಯವ್ರಿಗೆ ಎಷ್ಟು ಭಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸಿ ಲುಕ್ ಎಟ್ ಹಿಮ್. ಓ ಮೈ ಗಾಡ್, ಅದು ನೋಡಿ ಮೇಲೆ ಹೇಗೆ ಹೋಗ್ತಾ ಇದೆ ನೋಡಿ. ನಿಮ್ಗೆ ಎಂಟರ್ ಆಗಿದ ತಕ್ಷಣ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲ ಥರದ ಈ ಥರ ಪಕ್ಷಿಗಳನ್ನ ನೀವು ಮಕ್ಕಳಿಗೆ ಆರಾಮಾಗಿ ತೋರಿಸ್ಬೋದು. ಇಲ್ಲಿ ನೋಡಿ, ಹುಂಜ ಅನಿಸುತ್ತೆ. ಇಲ್ಲಿ ನೋಡಿ, ಇದೇನು ಅಂತಲೇ ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಕಲರ್ ಆಗಿದೆ. ಬ್ಲ್ಯಾಕ್ ಕೋಳಿ, ಅದು ಕಾಡು ಕೋಳಿ ಅನಿಸುತ್ತೆ. ಎಲ್ಲ ಥರ ಇಷ್ಟೊಂದು ಡಿಫ್ರೆಂಟ್ ಸ್ಪೀಷೀಸಲ್ಲಿ ಕೋಳಿಸ್ ಇದೆಯಾ ಅಂತ ನಂಗೆ ಗೊತ್ತಿಲ್ಲ. ಇದೇ ನೋಡಿ, ಇದು ತಲೆನೇ ಡಿಫ್ರೆಂಟ್ ಇದೆ. ಇದು ಆ್ಯಕ್ಚುಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ, ತಲೆನೇ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿದೆ. ಇದು ನೋಡಿ,
ಸೊ ಮಕ್ಕಳನ್ನ ಕರ್ಕೊಂಬಂದರೆ ನಿಜ ತುಂಬ ಇಷ್ಟಪಡ್ತಾರೆ. ಈ ಥರದ್ದೆಲ್ಲ ಈಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಇದು ಕಾಗೆನ ಪಿಜನ್ನ ಗೊತ್ತಾಗ್ತಿಲ್ಲ ನನಗೆ. ಐ ಥಿಂಕ್ ಕೋಳಿನೇ ಅನಿಸುತ್ತೆ. ಇದು ಕೋಳೀಸ್ ಮಾತ್ರ ಇಟ್ಟಿರೋದು ಅಥವಾ ಪಿಜನ್ ಅನಿಸುತ್ತೆ, ಗೊತ್ತಿಲ್ಲ. ಪ್ರಾಣಿ ಪಕ್ಷಿ ಪ್ರೀತಿ ಜಾಸ್ತಿ ಇರೋರು ಇದನ್ನು ಐಡೆಂಟಿಫೈ ಮಾಡಬೇಕು. ಇದಂತೂ ಗೊತ್ತು ನನಗೆ, ಪಿಜನ್ನು, ವೈಟ್ ಪಿಜನ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಮಲ್ಟಿ ಕಲರ್ ಇದೆ, ಮಲ್ಟಿ ಕಲರ್ ಪಿಜನ್. ಆ್ಯಂಡ್ ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ ಪಿಜನ್ ಇದು, ಬಟ್ ಶೇಪ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಲುಕ್ ಎಟ್ ದಿಸ್, ಮೈ ಗಾಡ್, ಇದು ಪಿಜನ್ ಇದೆ. ತುಂಬ ಪಿಜನ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಾವೇನೆಲ್ಲ ನೋಡಿದ್ವಿ ಅದೆಲ್ಲ ಕೋಳಿ ಇತ್ತು. ಸೊ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಪಿಜನ್ ಇಟ್ಟಿದ್ದಾರೆ. ಸೊ ಖಂಡಿತ ಮಕ್ಕಳನ್ನ ಕರ್ಕೊಂಬಂದು ಈ ಥರ ಎಲ್ಲ ತೋರಿಸ್ಬೇಕು ಅವ್ರಿಗೆ. ಈ ಥರ ಎಲ್ಲ ತೋರಿಸಿದ್ರೆ ಅವ್ರಿಗೂ ನಾಲೆಜ್ ಬೆಳೆಯುತ್ತೆ. ಓ ಮೈ ಗಾಡ್, ಇದು ನೋಡಿ ಡಿಫ್ರೆಂಟ್ ಆಗಿದೆ. 1 ನಿಮಿಷ, ಎಂತ ಅದು ಕೋಳಿನಾ? ಕೋಳಿ ಅಲ್ವಾ? ಓಕೆ, ವೈಟ್ದು ಮತ್ತು ಬ್ರೌನ್ದು ಒಂದಿದೆ. ತಲೆ ಪುಕ್ಕ ಎಲ್ಲ ನೋಡೋದಕ್ಕೆ ಡಿಫ್ರೆಂಟ್ ಆಗಿದೆ. ಇದು ಎರಡೇ ಇರೋದು, ಇದೊಂದಿದೆ. ಎರಡೇ ಅಲ್ವಾ? ಹೌದಾ? ಏನು ಹೆಸರು? ಓಕೆ ಓಕೆ, ಝೂ ಅಲ್ಲಿ. ಹೌದು, ಹಾಂ ಹಾಂ, ಕಾಡು ಕೋಳಿಗಳು ಅನ್ಸುತ್ತೆ. ಹಾಂ, ಇಲ್ಲಿ ನೋಡಿ. ಓ ಮೈ ಗಾಶ್, ಇಲ್ಲಿ ವಾಟ್ ಈಸ್ ದಿಸ್? ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಮೌಸ್ ಏನೋ ಇಟ್ಟಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಏನೋ ಪ್ರಾಣಿ ಇದು. ಅಲ್ಲಿ ನೋಡಿ, ಅಷ್ಟು ದೂರಕ್ಕೆ ಅಲ್ಲಿ ನೋಡಿ. ಇದು ಮುಳ್ಳಂದಿ, ಅಂದಿ ಅಲ್ಲ, ಇಲಿ ಅನ್ಸುತ್ತೆ. ಮುಳ್ಳು ಇಲಿ. ಹಾಂ, ಇಲಿ ನೋಡಿ, ಅಲ್ಲಿ ಕೂತಿದೆ. ಅಲ್ಲಿ ನೋಡಿ, ಫುಲ್ಲು ಮುಳ್ಳಿದೆ. ಯೂಶಲಿ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಅದು ವೈಟ್ ಕಲರಲ್ಲಿದೆ. ಆಮೇಲೆ ಇದು ನೋಡಿ, ದಿಸ್ ಇಸ್ ವೈಟ್ ಕಲರ್. ಓ ಎಮ್ ಜಿ, ಇದೇನಿದು? ಮೌಸ್ಗಳು, ಇಲಿಗಳು. ಅಲ್ಲೇನೋ ನೋಡಿ ಫೀಡಿಂಗ್ ಹಾಕಿದ್ದಾರೆ, ಎಲ್ಲ ಕುಡಿತಾ ಇದ್ದಾವೆ. ತೋರಿಸ್ತೀನಿ. ಇಲಿ ಅಲ್ವಾ? ಹೌದು, ಬಿಳಿ ಇಲಿ. ನೋಡಿ, ಇಲ್ಲೊಂದಿದೆ, ಇದಕ್ಕೂ ಇಲ್ಲಿ ಫೀಡ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಇಲ್ಲಿ ವೈಟ್ ಇಲಿ. ಇಲ್ಲಿ ನೋಡಿ, ಓ ಮೈ ಗಾಶ್, ಚೆನ್ನಾಗಿದ್ದಾವೆ. ನನಗೆ ಅಂತೂ ನೋಡಿ ಖುಷಿ ಆಯಿತು. ಲಾಸ್ಟ್ ಟೈಮ್ ಮಾಡಿದ್ರು, ಪ್ಲಾಸ್ಟಿಕ್ ಇತ್ತು. ಬಟ್ ಈ ಸರಿ ಎಲ್ಲ ರಿಯಲ್ ಅನಿಮಲ್ಸ್ನ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಕಂಪ್ಲೀಟ್ ರಿಯಲ್ಲೇ ಇದೆ. ಸೊ ಇಲ್ಲಿ ನೋಡಿ, ಬರ್ಡ್ಸ್ ಇದ್ದಾವೆ. ಅಷ್ಟು ಇವಾಗ ನೋಡಿದ್ದೆಲ್ಲ ಅನಿಮಲ್ಸ್ ಆಯಿತು. ಸೊ ಇಲ್ಲಿಂದ ಬರ್ಡ್ಸ್ ಇದ್ದಾವೆ. ಸೊ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ, ತುಂಬ ಡಿಸ್ಟೆನ್ಸ್ ದೂರ ಇರೋದ್ರಿಂದ. ಬಟ್ ನೀವು ಬಂದು ನೋಡಿದ್ರೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಇದು ಛೋಟ ಬರ್ಡ್ಸ್ ಇಟ್ಟಿದ್ದಾರೆ. ಆ್ಯಂಡ್ ರಶ್ ನೋಡಿ ಹೇಗಿದೆ, ಬಿರಿ ರಶ್ ಇದೆ. ಇದಂತೂ ಫಸ್ಟ್ ಡೇ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಇಲ್ಲಿ ನೋಡಿ, ಸೊ ಇಲ್ಲಿ ಬರ್ಡ್ಸ್ ಇಟ್ಟಿದ್ದಾರೆ. ನೇಮ್ ಹಾಕಿಲ್ಲ, ಎಲ್ಲೂ ನೇಮ್ ಇಟ್ಟಿಲ್ಲ, ನೇಮ್ ಬೋರ್ಡು. ಬಟ್ ಡೆಫಿನೆಟ್ಲಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ನೋಡಿ, ಅವು ಮಾತಾಡ್ತಾವೇನೋ ಗೊತ್ತಿಲ್ಲ ನನಗೆ. ಖರ್ಚು ಬಿಡುತ್ತೆ. ಮಾತಾಡುತ್ತಾ? ಇಲ್ಲ ಅಲ್ಲ. ನೋಡಿ, ಚೆನ್ನಾಗಿದೆ ಇದು. ಆ್ಯಕ್ಚುಲಿ 2 ಇಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡಗಿರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಕಂಪ್ಲೀಟ್ ಒಂದು 50-100 ವೆರೈಟೀಸ್ ಇರ್ಬೋದು, ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಪ್ಯಾರೆಟ್ಸು, ಗ್ರೀನ್ ಕಲರ್. ಐ ಹೋಪ್ ಸೊ. ಇದು ಪ್ಯಾರೆಟ್ ಅಲ್ವಾ? ನೋ, ಪ್ಯಾರೆಟ್ ಇಲ್ಲ, ಬರ್ಡ್ ಇಟ್ಟಿದ್ದಾರೆ ಏನೋ ಇದು. ಆ್ಯಂಡ್ ತುಂಬ ಇಟ್ಟಿದ್ದಾರೆ ಇಲ್ಲಿ ನೋಡಿ, ತುಂಬ ಕ್ಯೂಟಾಗಿದ್ದಾವೆ. ಆ್ಯಂಡ್ ಇಲ್ಲಿ ವೈಟ್ ಒನ್. ಓ ಮೈ ಗಾಡ್, ದಿಸ್ ಇಸ್ ಸೋ ಪ್ರಿಟಿ. ತುಂಬ ವೈಟ್ ಇದೆ ಇದು, ಫುಲ್ ವೈಟಿಶ್ ಕಲರ್ ಇದೆ ನೋಡಿ. ವೈಟ್, ಆಮೇಲೆ ರೆಡ್ ಕಲರ್ ಲಿಪ್ಸ್ ಬರುತ್ತೆ, ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಇದು ಸೇಮ್ ಪ್ಯಾಟ್ರನ್, ಬಟ್ ಇದು ಬ್ಲ್ಯಾಕ್ ಕಲರಲ್ಲಿದೆ. ಹಾಂ, ದಿಸ್ ಇಸ್ ಪ್ಯಾರೆಟ್ಸ್. ಐ ಗಾಟ್ ದ ಪ್ಯಾರೆಟ್ಸ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ಜಾಸ್ತಿ ಪ್ಯಾರೆಟ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಮಲ್ಟಿ ಕಲರಲ್ಲಿ ಬರ್ಡ್ಸ್ ಇದ್ದಾವೆ. ಓ ಮೈ ಗಾಡ್, ಇದೆಂತ ಕೋಳಿನ? ಓ, ಇವಕ್ಕೆಲ್ಲ ಸಿಕ್ಬಿಟ್ರೆ ಕುಡ್ಕಿ ಹಾಕ್ಬಿಡ್ತವೇನೋ ಗೊತ್ತಿಲ್ಲ ನೋಡಿ. ಅದಂತೂ ಹೆಂಗೆ ತಪ್ಪಿಸ್ಕೊಳೋದು ಅಂತಲೇ ನೋಡ್ತಾ ಇದ್ದೆ ಆಗ್ಲಿಂದ. ಆ ಕಡೆ ಈ ಕಡೆ ಒದ್ಲಾಡಿ ಎಲ್ಲ ಓಡೋಗೋದು ಅಂತ ನೋಡಿ. ಇದು ಕೂಡ ಕೋಳಿನೇ, ಕೋಳಿ ವೆರೈಟಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ,
ಚೆನ್ನಾಗಿದೆ. ಇದು ಕೆಲವೊಂದೆಲ್ಲ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾವೆ ಆಲ್ರೆಡಿ, ಅವಾಗ ಬೋರ್ ಆಗಿಬಿಟ್ಟಿದೆ. ಸೊ ನೋಡಿ, ಓ ಮೈ ಗಾಡ್, ತುಂಬ ಚೆನ್ನಾಗಿದ್ದಾವೆ. ಬನ್ನಿ, ಖಂಡಿತ ಕರ್ಕೊಂಬನ್ನಿ. ಸೊ ಈಗ ಒಂದು ಪಾರ್ಟ್ ಆಫ್ ಇಟ್ ನೋಡಿದ್ದಾಯಿತು, ಇನ್ನೂ ಒಂದು ಪಾರ್ಟ್ ಇದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಓ ಮೈ ಗಾಡ್, ಕೈ ಕೊಟ್ಟರೆ ತೊಗೊಳೋಂಗಿದೆ ಇದು. ಬರ್ತೀಯಾ ಈಚೆ ಬಿಡ್ರೋ ನನ್ನ, ಬಿಡ್ರೋ ಈಚೆ ಬಿಡ್ರೋ ನನ್ನ ಅಂತ ಇದೆ. ಇದು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಆ್ಯಂಡ್ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಪ್ಯೂರ್ ವೈಟ್ ಕಲರ್ ಇದೆ ಅಲ್ಲಿ. ಓಕೆ, ಅಲ್ಲೆಲ್ಲ ಬರ್ಡ್ಸು, ರ್ಯಾಟ್ಸು ನೋಡಿದ್ದಾಯಿತು. ಇಲ್ಲಿ ನಿಮಗೆ ಆಸ್ಟ್ರಿಚು, ಕುರಿ, ಮೇಕೆ, ಗೋಟು ನೋಡಿ ಇಲ್ಲಿ ಹಾಗೆ ತೋರಿಸ್ತಿದ್ದೀನಿ ನಿಮಗೆ. ಹೋಪ್ಸೋ ಫೋನ್ ಬೀಳಲ್ಲ. ನೋಡಿ, ಅದಂತೂ ಮಲ್ಕೊಂಡೇ ಬಿಟ್ಟಿದೆ. ಇಲ್ಲಿ ನೋಡಿ, ಆಸ್ಟ್ರಿಚು ಕಾಣಿಸ್ತಾ ಇದೆ ಅನ್ಕೋತೀರಿ. ಆಸ್ಟ್ರಿಚು, ಗೋಟು, ಓ ಮೈ ಗಾಡ್, ಆಸ್ಟ್ರಿಚ್ ಎಗರ್ತಾ ಇದೆ. ಅದ್ರ ಮೂತಿ ನೋಡಿ ಹೇಗಿದೆ. ಝೂಮ್ ಇನ್ ಮಾಡಿ ತೋರಿಸ್ತೀನಿ ಬನ್ನಿ. ಲುಕ್ ಆಟ್ ದಿಸ್ ನಾವ್. ನೋಡಿ ಇಲ್ಲಿ ನೋಡಿ, ನೆಕ್ಸ್ಟ್ ಬಾತುಕೋಳಿ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾತುಕೋಳಿ ಇದೆ. ಸೊ ಈ ಪ್ಲೇಸಸ್ಗೆಲ್ಲ ಕರ್ಕೊಂಬಂದರೆ ನೀವು ಮಕ್ಕಳನ್ನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಸ್ಬೋದು. ಅವ್ರಿಗೆ ನಮ್ಮಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಏನಿದೆ ಅನ್ನೋದನ್ನ ಡೀಟೇಲಾಗಿ ಇಲ್ಲಿ ಲೈವಾಗಿ ತೋರಿಸ್ಕೊಡ್ಬೋದು. ಓ ಮೈ ಗಾಡ್, ಇಲ್ಲಿ ದೊಡ್ಡ ಆಸ್ಟ್ರಿಚ್ ಇದೆ. ಆಸ್ಟ್ರಿಜ ಅನಿಸುತ್ತೆ. ಇದ್ರ ಹತ್ರ ಫೋನ್ ಹುಷಾರಾಗಿ ಇಟ್ಕೋಬೇಕು, ಎಗರ್ ಕಿತ್ಕೊಬಿಡ್ತವೆ. ನೋಡಿ, ಏನು ಅಂತ ಗೊತ್ತಿಲ್ಲ, ಆಸ್ಟ್ರಿಜ ಅನಿಸುತ್ತೆ. ನೇಮ್ ಬೇರೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಐ ಆಮ್ ಥಿಂಕಿಂಗ್ ಇಟ್ ಈಸ್ ಬ್ಲ್ಯಾಕ್ ಬಿಗ್ ಆಸ್ಟ್ರಿಚ್ ಅಂತ. ನೋಡಿ, ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ನಿಜ ಖಂಡಿತ ಖುಷಿ ಪಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ. ಲುಕ್ ಎಟ್ ದಿಸ್ ಇಸ್ ವೆರಿ ಸ್ಕೇರಿ. ಐ ಆಮ್ ನಾಟ್ ಶೂರ್ ವಾಟ್ ಇಟ್ ಈಸ್ ಅಂತ. ಇವರು ಒಂದೇ ಒಂದು ಮಿಸ್ ಅಂದರೆ ಎಲ್ಲಾದ್ರ ಮೇಲೂ ನೇಮ್ ಬರಿಬೇಕಿತ್ತು, ಏನಿದು ಎಕ್ಸಾಕ್ಟಾಗಿ ಅಂತ ಹೇಳಿ. ಸೊ ನೇಮ್ ಬರೋದಿಲ್ಲ. ಇದಂತೂ ಬಾಲನೇ ತುಂಬ ಉದ್ದಕ್ಕಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಗ್ಲಾಸ್ ಹಾಕಿ. ಇಲ್ಲ ಅಂದಿದ್ರೆ ಅದು ಅದರಿಂದನೇ ಈಚೆಯಿಂದನೇ ಬಾಯಿ ಹಾಕ್ಬಿಟ್ಟಿರೋದು. ನೋಡಿ ಹೆಂಗಿದೆ. ಅದು ಕೈ ಬೀಳ್ತಾ ಇದೆ, ಇಟ್ಕೊಳ್ಳೋಣ ಅನ್ನೋ ರೇಂಜಿಗೆ ನೋಡ್ತಾ ಇದೆ. ಅದು ಗೊತ್ತಿಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಲೈಟ್ ಎಫೆಕ್ಟ್ಸ್ ಬೇರೆ ಕೊಟ್ಟಿದ್ದಾರೆ. ಇದು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಬಟ್ ನೋಡೋದಕ್ಕೆ ಸ್ಕೇರಿ ಇದೆ. ಅವು ಭಯಪಟ್ಟು ಆ್ಯಕ್ಚುಲಿ ಕುತ್ಕೊಬಿಟ್ಟಿದೆ. ಇಷ್ಟು ಜನ ನೋಡಿ, ಯಾವು ಶೇಕ್ ಮಾಡ್ತಿಲ್ಲ, ಇದು ಶೇಕ್ ಮಾಡ್ತಿಲ್ಲ. ಆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಸ್ಕೇರಿಯಾಗಿ ಕೊಟ್ಟಿದ್ದಾರೆ. ಈಗ ತಾನೇ ಮಲಗಿತ್ತು, ಇದು ಮಲಗ್ಬಿಟ್ಟು ಎದ್ದಿದೆ. ನನ್ನೇ ಐಡೆಂಟಿಫೈ ಮಾಡ್ತಾ ಇದೆ, ಮಲಗಿತ್ತು, ಜನ ನೋಡಿಲ್ಲ. ಅದಂತೂ ಬಾ ನೋಡಿ. ಈ ಪ್ರಾಣಿಗಳನ್ನೆಲ್ಲ ಸಿಕ್ಬಿಟ್ರೆ ಏನೂ ಮಾಡಲ್ಲ ಅನ್ಕೊತೀನಿ, ಬಟ್ ಭಯ ಪಡೋರಿಗೆ ತುಂಬ ಭಯ ಆಗುತ್ತೆ. ನಾನು ಅದರಲ್ಲಿ ಒಬ್ಬಳು. ಸೊ ಇದು ಆ್ಯಕ್ಚುಲಿ ದೊಡ್ಡದಿದೆ, ನಾವು ನೋಡಿದ್ದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಈ ಥರದನ್ನು ತುಂಬ ಜಾಸ್ತಿ ಇಟ್ಟಿದ್ದಾರೆ. ಎಲ್ಲ ಮಲಗ್ತಾ ಇದ್ದಾವೆ, ಯಾಕೋ ನನಗೆ ಗೊತ್ತಿಲ್ಲ. ಊಟ ಜಾಸ್ತಿ ಆಗಿದೆಯೋ ಅಥವಾ ಸ್ಲೀಪಿಂಗ್ ಟೈಮೋ ಗೊತ್ತಿಲ್ಲ. ಎಲ್ಲ ಮಲಗ್ತಿದ್ದಾವೆ ಅಥವಾ ಜನ ನೋಡಿ ಭಯ ಪಟ್ಟಿದ್ದಾವೆ ಅನಿಸುತ್ತೆ. ಆ್ಯಕ್ಟಿವ್ ಇಲ್ಲ ಯಾವೂ ಕೂಡ. ಇದು ಆ್ಯಕ್ಚುಲಿ ದೊಡ್ಡ ಟಾರ್ಟಸು. ಸೊ ಅಗೇನ್ ಇಟ್ ಈಸ್ ಆಲ್ಸೋ ಸ್ಲೀಪಿಂಗ್. ಅವ್ರಿಗೆ ಮಲಗೋ ಟೈಮ್ ಆಗಿದೆ, ಎಲ್ಲ ಮಲ್ಕೊಂಬಿಟ್ಟಿದ್ದಾವೆ. ಸೊ ಇಲ್ಲಿ ಚಿಕ್ಕ ಟಾರ್ಟಸ್ ಇಟ್ಟಿದ್ದಾರೆ. 2 ಟಾರ್ಟಸ್ ಇದೆ, 1 2 ಟಾರ್ಟಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲೈಟ್ ಎಫೆಕ್ಟ್ಸ್ ಬೇರೆ ಬಿಟ್ಬಿಟ್ಟಿದ್ದಾರೆ, ರೆಡ್ ಕಲರ್ ಹಾಕಿಬಿಟ್ಟು. ಐ ಥಿಂಕ್ ದಿಸ್ ಇಸ್ ಸೋ ಪಾಯ್ಸನಸ್, ಐ ಆಮ್ ನಾಟ್ ಶ್ಯೂರ್. ರೆಡ್ ಲೈಟ್ ಹಾಕಿ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಸ್ ದಿಸ್ ಒನ್. ನೋಡಿ, ಇದೊಂದೇ ಆ್ಯಕ್ಟಿವ್ ಆಗಿರೋದು. ಇಲ್ಲಿರೋ ಪ್ರಾಣಿಗಳಲ್ಲೆಲ್ಲ ಇದೊಂದೇ ಆ್ಯಕ್ಟಿವ್ ಆಗಿರೋದು. ಆಗ್ಲಿಂದ ಓಡಾಡ್ತಾನೆ ಇದೆ ಅದಂತೂ. ಹಾಂ, ಊಟ ಕೊಟ್ಟಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಚಿಕ್ಕದು ಪ್ರಾಣಿ ಪಕ್ಷಿ. ಐ ಮೀನ್ ಅಗೇನ್ ದಿಸ್ ಇಸ್ ಅ ಬರ್ಡ್ಸ್. ಅದಕ್ಕೆ ನಾನು ಜಾಸ್ತಿ ತೋರಿಸ್ತಿಲ್ಲ, ಅಲ್ಲಿ ತೋರಿಸಿದ್ದೀನಿ ಇದನ್ನೆಲ್ಲ. ಸೊ ಇಲ್ಲಿಂದ ನಿಮಗೆ ಟಾರ್ಟಸ್ ಇಟ್ಟಿದ್ದಾರೆ. ಸೊ ಟಾರ್ಟಸ್ ನೋಡ್ಬೋದು. ಆ್ಯಂಡ್ ಇಲ್ಲಿನ ಫಿಶ್ನ ಫಿಲ್ ಮಾಡಬೇಕು. ಇಲ್ಲಿ ನೋಡಿ, ಪಾಪ ಫಿಶ್ನ ಇಟ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಕ್ಯೂಟ್ ಆಗಿದ್ದಾವೆ. ಸೊ ಮಕ್ಕಳನ್ನ ಖಂಡಿತ ಕರ್ಕೊಂಡು ಬನ್ನಿ, ತುಂಬ ಎಂಜಾಯ್ ಮಾಡ್ತಾರೆ. 2 months ಇರುತ್ತೆ. ಸೊ ಎನಿ ವೀಕೆಂಡ್ಸ್ ಯು ಕ್ಯಾನ್ ಕಾಲ್ ಆ್ಯಂಡ್ ಕಮ್, ವೀಕ್ ಡೇಸ್ ಎನಿಥಿಂಗ್ ಇಸ್ ಫೈನ್. ಸೊ ಟೈಮಿಂಗ್ ಎಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಇದು ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ಎಲಿಫೆಂಟ್ ನೋಸ್ ಫಿಶ್ ಅಂತಾರೆ ಇದನ್ನು. ಐ ಹ್ಯಾವ್ ಸೀನ್ ಇಟ್ ಬಿಫೋರ್.
ಇದು ಆ್ಯಕ್ಚುಲಿ ಎಲಿಫೆಂಟ್ ನೋಸ್ ಫಿಶ್, ವೈಟ್ ಕಲರ್ ಆಗಿದೆ, ಒಂದೇ ಇದೆ, ಅದ್ರ ಜೊತೆಲಿ ಬಿಡಬಾರ್ದು, ಜಗಳ ಮಾಡುತ್ತೆ ಅದು. ದಟ್ಸ್ ಬೇಸಿಕಲಿ ನೋನ್ ಆ್ಯಸ್ ಎನ್ ಫೈಟಿಂಗ್ ಫಿಶ್. ಸೊ ಈ ಫಿಶ್ ಆ್ಯಕ್ಚುಲಿ ನಮ್ಮ ಮನೇಲಿದ್ದೆ, ಸೊ ಹಾಗಾಗಿ ನನಗೆ ಗೊತ್ತು. ಕಲರ್ ಫಿಶ್. ಆಲ್ಮೋಸ್ಟ್ ಬರ್ಡ್ಸ್ ಎಲ್ಲ ಕವರ್ ಮಾಡಿಬಿಟ್ವಿ. ಬರ್ಡ್ಸ್ ಎಲ್ಲ ಏನಿತ್ತು ಎಲ್ಲ ತೋರಿಸಿದ್ದೀನಿ ನಿಮಗೆ. ಈಗ ನಾನಿಲ್ಲಿ ಸ್ವಲ್ಪ ಶಾಪಿಂಗು ಮತ್ತು ಫುಡ್ಡು, ಪ್ಲೇ, ಗೇಮ್ಸು ಎಲ್ಲ ಇದೆ, ಅದು ನಿಮಗೆ ತೋರಿಸ್ತೀನಿ ಏನೆಲ್ಲ ಸಿಗುತ್ತೆ ಅಂತ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಕಂಪ್ಲೀಟ್ ಡೀಟೇಲ್ಸ್ ತೋರಿಸಿದ್ದೀನಿ ನಿಮಗೆ ಇದರಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಲೈವ್ ಬರ್ಡ್ಸು ಮತ್ತು ಪೆಟ್ಸ್ ಝೂ ಪಾರ್ಕ್ನ ಇಟ್ಟಿದ್ದಾರೆ. ಸೊ ನೀವೇನಾದರೂ ಝೂ ಕರ್ಕೊಂಡೋಗೋಕ್ಕಾಗಿಲ್ಲ ಅಥವಾ ಮಕ್ಕಳಿಗೆ ಈ ಥರ ನಮ್ಮಲ್ಲಿರೋ ಬರ್ಡ್ಸ್ನ, ಅನಿಮಲ್ಸ್ನ ತೋರಿಸಿ ಅವ್ರಿಗೆ ನಾಲೆಜ್ ಕೊಡಬೇಕು ಮತ್ತು ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತ ನಿಮಗಿದ್ರೆ ಖಂಡಿತ ಈ ಪ್ಲೇಸ್ಗೆ ಕರ್ಕೊಂಬನ್ನಿ. ಪೆಟ್ಸ್ನ ನೀವು ಲೈವ್ ಆಗಿ ಮುಟ್ಟಿ ಫೋಟೋ ತೊಗೊಬೋದು, ವಿಡಿಯೋ ತೊಗೊಬೋದು. ಸೊ ಅದೆಲ್ಲ ಅಲೋಡ್ ಇದೆ, ಸೊ ಅದೆಲ್ಲ ಮಾಡ್ಬೋದು ನೀವು. ಸೊ ಹಾಗಾಗಿ ಮಕ್ಕಳಿಗೆ ಬರೀ ಪ್ಲಾಸ್ಟಿಕ್ ಐಟಮ್ಸ್ ತೋರಿಸಿರ್ತೀವಿ ಅಥವಾ ಬುಕ್ಕಲ್ಲಿ ಫೋಟೋಸ್ ತೋರಿಸಿರ್ತೀವಿ ಅಥವಾ ಟಿ ವಿಯಲ್ಲಿ ತೋರಿಸಿರ್ತೀವಿ, ವೀಡಿಯೋಸಲ್ಲಿ ತೋರಿಸಿರ್ತೀವಿ. ಈ ಥರ ಲೈವ್ ಆಗಿ ತೋರಿಸಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ನಾವು ಈ ಥರ ಎಲ್ಲ ತೋರಿಸೋದಕ್ಕೆ ಝೂಗೆ ಕರ್ಕೊಂಡೋಗೋದು, ಎಲ್ಲರೂ ಅದನ್ನೇ ಮಾಡೋದು. ನಮಗೂ ಕೂಡ ನಮ್ಮ ತಂದೆ ತಾಯಿ ಹಾಗೆ ಕರ್ಕೊಂಡೋಗಿದ್ದು. ಬಟ್ ಈಗ ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ. ಈ ಥರ ಎಕ್ಸಿಬಿಷನ್ ಇಡೋದ್ರಿಂದ ಝೂನ ಬಿಟ್ಟು ನಿಮ್ಮ ಮನೆ ಅಕ್ಕಪಕ್ಕನೇ ನೀವು ಬಂದು ಈ ಥರ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಮಕ್ಕಳಿಗೆ ತೋರಿಸ್ಬೋದು. ತುಂಬ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಬಂದಿದ್ರು, ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ರು. ಆ್ಯಂಡ್ ಮಕ್ಕಳು ತುಂಬ ಖುಷಿಪಟ್ಟು ನೋಡ್ತಾ ಇದ್ರು. ಯಾವಾಗಲೂ ಒಂದೇ ನೀವು ಅವ್ರ ಹತ್ರ ಫೋನ್ ಕೊಡೋದು, ಇನ್ನೊಂದು ಕೊಡೋದು, ಮತ್ತೊಂದು ಮಾಡ್ತೀರಾ. ಅದ್ರ ಬದಲು ಈ ಥರ ಕರ್ಕೊಂಬಂದು ನೀವು ತೋರಿಸೋದ್ರಿಂದ ಜಸ್ಟ್ 70 ರೂಪೀಸ್ ಇದೆ ಅಷ್ಟೇ ಟಿಕೆಟು. ಸೊ 70 ರೂಪೀಸ್ ಖರ್ಚು ಮಾಡಿ ನೀವು ಬರೋದ್ರಿಂದ ಏನೂ ಲಾಸ್ ಆಗಲ್ಲ ಅಂತ ನನಗನ್ಸುತ್ತೆ. 70 ರೂಪೀಸ್ ತುಂಬಾ ವರ್ತ್ ಅನ್ನಿಸ್ತು. ಅದೇ ನೀವು ಪಾರ್ಕ್ ಏನಾದರೂ ಹೋದರೆ 500 ರೂಪಾಯಿ, 400 ರೂಪಾಯಿ, ಸಫಾರಿ ಅಂತೆಲ್ಲ ಹೋದರೆ ಇನ್ನು 300-350 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ ನಿಮಗೆ ಜಸ್ಟ್ 70 ರೂಪೀಸಲ್ಲಿ ಈ ಥರ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಮಕ್ಕಳಂತೂ ತುಂಬ ಇಷ್ಟಪಡೋದಂತೂ ಖಂಡಿತ. ಸೊ ಮಕ್ಕಳಿಗೋಸ್ಕರನಾದರೂ ಕರ್ಕೊಂಬರೋದನ್ನು ಮಿಸ್ ಮಾಡಬೇಡಿ. ಸೊ ಈ ಥರ ನಿಮಗೆ ಝೂ ಮುಗಿಸ್ಕೊಂಡು ಬಂದಿದ ತಕ್ಷಣ ನೆಕ್ಸ್ಟು ನಿಮಗೆ ಶಾಪಿಂಗ್ ಇದೆ. ಜ್ಯುವೆಲರೀಸ್ ಬೇಕಾ, ಶಾಪಿಂಗ್ ಐಟಮ್ಸು, ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 10 ರೂಪೀಸ್, 20 ರೂಪೀಸ್, 30 ರೂಪೀಸ್, 40 ರೂಪೀಸ್ ಹೀಗಿಂದ ಇದೆ. ಆ್ಯಂಡ್ ಜ್ಯುವೆಲರೀಸ್ ಕೂಡ ಸಿಗುತ್ತೆ ನಿಮಗೆ. ಇಯರಿಂಗು ನನಗೆ ಆ್ಯಕ್ಚುಲಿ ಇಷ್ಟ ಆಗಿ ಒಂದು 3-4 ಸೆಟ್ ತೊಗೊಂಡೆ ನಾನು. ಯೂಶ್ವಲಿ ನಾನು ಶೂಟಿಂಗ್ ಹೋದಾಗೆಲ್ಲ ಗೋಲ್ಡ್ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇಯರಿಂಗ್ಸ್ ನನಗೆ ಇಷ್ಟ ಆಗುತ್ತೆ, ತೊಗೊಂಡೆ. ಚೆನ್ನಾಗಿತ್ತು ಇಯರಿಂಗ್ಸ್ ಕಲೆಕ್ಷನ್ಸು. ಆಮೇಲೆ ಅದು ಮುಗಿತಾ ನೆಕ್ಸ್ಟು ನಿಮಗೆ ಗೇಮ್ ಸಿಗುತ್ತೆ. ಸ್ಕೈ ವೀಲ್ ಇದೆ, ಜೋಕಾಲಿ ಇದೆ, ಟ್ರೈನ್ ಇದೆ, ಬಸ್ ಇದೆ, ಆಮೇಲೆ ವಾಟರ್ ಗೇಮ್ಸ್ ಇದೆ, ತುಂಬ ಇದೆ. ಮಕ್ಕಳು ಕೂಡ ಆಡ್ಬೋದು, ಫ್ಯಾಮಿಲಿ ಕೂಡ, ಅಡಲ್ಟ್ಸ್ ಕೂಡ ಆಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟು ಫುಡ್ ಸೆಕ್ಷನ್ ಅಂತೂ ಸೂಪರ್ ಡೂಪರ್ ಆಗಿದೆ. ನನಗೆ ಇಷ್ಟ ಆಯಿತು. ಬಜ್ಜಿದಾಗಿಂದ ಹಿಡಿದು ಚುರುಮುರಿ, ಆಮೇಲೆ ಮಸಾಲ, ಗೋಲ್ಪುರಿ, ಮಸಾಲೆ ಪುರಿ, ಗುಲ್ಗಪ್ಪ, ವಾಟ್ ಈಸ್ ದ್ಯಾಟ್, ನಂಗೆ ಬಾಯಿಗೆ ಬರ್ತಿಲ್ಲ, ತುಂಬ ಇದ್ದಾವೆ. ಪಾವ್ ಭಾಜಿ, ಒಂಥರ ಎಲ್ಲ ಸ್ಪೈಸಿ ಐಟಮ್ಸ್ ಇದೆ. ಆ್ಯಂಡ್ ತುಂಬ ಸಖತ್ತಾಗಿದೆ. ಒನ್ ಆಫ್ ದ ಪ್ಲೇಸ್ ನೀಡ್ ಟು ಬಿ ವಿಸಿಟೆಡ್ ವಿತೌಟ್ ಫೇಲ್ ಅಂತ ನಾನು ಹೇಳ್ತೀನಿ. ಸೊ 2 ಮಂತ್ಸ್ ಇರುತ್ತೆ. ಫೆಬ್ರವರಿ ಮಂತ್ ಎಂಡ್ವರೆಗೂ 4 PM ಇಂದ 9:30 PM ಇರುತ್ತೆ. ಎವ್ರಿ ಡೇ ಇರುತ್ತೆ. ಆ್ಯಂಡ್ ಟಿಕೆಟ್ ನಾನು ಹೇಳ್ದಂಗೆ ಜಸ್ಟ್ 70 ರೂಪೀಸ್ ಇರುತ್ತೆ. ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಖಂಡಿತ ವಿಸಿಟ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.